ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಭಾನುವಾರದಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ವಡ್ಡನಹಾಳ್ ಶ್ರೀ ವಿಶ್ವಕರ್ಮ ಮಹಾಸಂಸ್ಥಾನ ಸರಸ್ವತಿ ಪೀಠದಲ್ಲಿ 2026 ಏಪ್ರಿಲ್ 19ರಂದು ನಡೆಯಲಿರುವ ಶ್ರೀ ಗಾಯತ್ರಿ ಮಹಾಯಜ್ಞ ಹಾಗೂ ಸಾವಿತ್ರಿ ದೇವಸ್ಥಾನದ ಅಡಿಗಲ್ಲು ಸಮಾರಂಭದ ಪೂರ್ವ ಸಿದ್ಧತೆ ಕುರಿತು ಸಭೆ ನಡೆಯಿತು. ನಗರದ ಶ್ರೀ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಭೆ ನೆರವೇರಿತು. ಇನ್ನು ಸಭೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳ ಕುರಿತು ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಪ್ರಸನ್ನಕುಮಾರ್, ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಆಚಾರ್ ಪ್ರಸನ್ನ, ಉಪಾಧ್ಯಕ್ಷರುಗಳಾದ ನಾಗರಾಜ್ ಆಚಾರ್, ಮಹಿಳಾ ಘಟಕದ ಅಧ್ಯಕ್ಷೆ ಉಮಾದೇವಿ, ಗೌರವಾಧ್ಯಕ್ಷೆ ಕಮಲಮ್ಮ, ರಾಜೇಶ್ವರಿ, ಚಂದ್ರಮ್ಮ, ಸುಮಾ, ವೆಂಕಟೇಶ್, ಲತಮ್ಮ ಸೇರಿದಂತೆ ಅನೇಕ ವಿಶ್ವಕರ್ಮ ಬಾಂಧವರು ಭಾಗಿಯಾಗಿದ್ದರು. ನೀವೆಲ್ಲರೂ ಸಭೆ ಬಂದಿದ್ದೀರಿ. ಈ ಸಭೆ ಬಂದಾಗ ಬೇರೆ ಸಮಾಜದ ಸಭೆ ನಡೆಯುತ್ತೆ, ಅಲ್ಲಿ ಎಲ್ಲೋ ಕೈ ಕಟ್ಟೋದ್ರಿಂದ ನೋಡ್ ಬಂದ್ಬಿಡ್ತೀವಿ ನಾವು. ಆದರೆ ನನ್ನ ಕಾರ್ಯಕ್ರಮ ನನ್ನ ಸಮಾಜಕ್ಕೆ ಬನ್ನಿ ಅಂತ ಹೇಳಿ ಕರೆಯುವಂತ ಕಾಲ ನಿರ್ಣಯ ನಮ್ಮದಾಗಬೇಕು. ಆವಾಗ ಮಾತ್ರ ನಮಗೆ ಒಗ್ಗೂಟ ಆಗುತ್ತೆ. ಈ ಒಗ್ಗೂಟ ಎಲ್ಲರೂ ನಮ್ಮ ಸ್ವಲ್ಪ ಉಳಿಗೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಮುಂಚೆ ನಾನು ನಿಮಗೆ ಒಂದು ವಿಚಾರವನ್ನು ತಿಳಿಸಿದರೆ ತಿಳ್ಕೊಳ್ಳಿಕ್ಕಾಗಲ್ಲ. ಕರ್ನಾಟಕ ರಾಜ್ಯದ ಉತ್ತರದಲ್ಲೂ ಕೂಡ 64 ಸ್ವಾಮಿಗಳಿದ್ದಾರೆ. ಎಲ್ಲರೂ ನಮ್ಮ ಸ್ವಾಮಿಗಳನ್ನು ಕರೀತೀವಿ ನಾವು. ಆದರೆ 64 ಸ್ವಾಮಿಗಳಲ್ಲಿ 5 ಸ್ವಾಮಿಗಳು ಮಾತ್ರ ಎದೆಗಳು. ಸಮಾಜದ ಚಿಂತನೆಗಳನ್ನ, ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು, ತನ್ನ ಎಲ್ಲ ಕರ್ತವ್ಯವನ್ನಗಳ ಮನೆ ಬಿಟ್ಟು ಮಠ ಬಿಟ್ಟು ಎಲ್ಲರೂ ಬಿಟ್ಟು ಮಠವನ್ನು ಸೇರಿಕೊಂಡು ಈ ಸಮಾಜಕ್ಕೆ ಒಳಿತಾಗಬೇಕು ಅನ್ನುವ ಒಂದು ಮಠಗಳಂತಂದ್ರೆ 5 ಮಠಗಳು ನಮ್ಮ ಕರ್ನಾಟಕದಲ್ಲಿ. ಒಂದು ಕಣಪಾಡಿ, ಒಂದು ಬರೆಮಾಡಿ, ಒಂದು ಬಳ್ಳ, ಒಂದು ನಂದಿ ಬೆಟ್ಟ, ಒಂದು ತುಕಾನ ಕೇಂದ್ರ ಇದೆ. ಆ ತುಕಾನ